ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 6ನೇ ತರಗತಿ ವಿಜ್ಞಾನದಲ್ಲಿ FA1ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಫಸ್ಟ್ ಹೆಡ್ಡಿಂಗ್ ನೋಡಿ, ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ಇಲ್ಲಿ ಒಟ್ಟು 5 ಪ್ರಶ್ನೆಗಳು, ತಲಾ 1 ಅಂಕದಂತೆ ಇರುತ್ತೆ. ಪ್ರಶ್ನೆ 1 ನೋಡಿ, ಇರುವೆಯ ಕಾಲುಗಳ ಸಂಖ್ಯೆ. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ ಸಿ 6. ಪ್ರಶ್ನೆ 2, ಇವುಗಳಲ್ಲಿ ಗುಂಪಿಗೆ ಸೇರದ್ದು. ಆಯ್ಕೆ ಡಿ ಪರ್ವತಗಳು. ಸರಿಯಾದ ಉತ್ತರ ಆಯ್ಕೆ ಡಿ. ನೆಕ್ಸ್ಟ್ ನೋಡಿ, ಕಾಂಡ ತೆಳುವಾಗಿದ್ದು ಎಳಸಾಗಿ ಹಸಿರಿನಿಂದ ಕೂಡಿರುವಂತಹ ಸಸ್ಯದ ವಿಧ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಮೂಲಿಕೆ. ಸರಿಯಾದ ಉತ್ತರ ಆಯ್ಕೆ ಎ ಮೂಲಿಕೆ. ಪ್ರಶ್ನೆ 4ರಲ್ಲಿ ಪಾರ್ಶ್ವ ಬೇರುಗಳಲ್ಲಿ ಇದು ಕಂಡುಬರುತ್ತದೆ. ಸರಿಯಾದ ಉತ್ತರ ಆಯ್ಕೆ ಎ ತಾಯಿ ಬೇರು. ಆಯ್ಕೆ ಎ ತಾಯಿ ಬೇರು. ಪ್ರಶ್ನೆ 5 ನೋಡಿ, ಭೂ ಆವಾಸಕ್ಕೆ ಸೇರದೇ ಇರುವಂತಹ ಆವಾಸ. ಸರಿಯಾದ ಉತ್ತರ ಆಯ್ಕೆ ಡಿ ಸರೋವರ. ಆಯ್ಕೆ ಡಿ ಸರೋವರ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಬಿಟ್ಟ ಸ್ಥಳ ತುಂಬಿ. ಇಲ್ಲಿ ಸಹ ನಿಮಗೆ 5 ಪ್ರಶ್ನೆ ಇರುತ್ತೆ, ತಲಾ 1 ಅಂಕ ಸಿಗುತ್ತೆ. ಪ್ರಶ್ನೆ 6ರಲ್ಲಿ ಅನ್ವೇಷಣೆ ಮತ್ತು ಪ್ರಶ್ನಿಸುವಿಕೆ ಡ್ಯಾಶ್ ಹಂತದಿಂದ ಪ್ರಾರಂಭವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಬಾಲ್ಯದಿಂದ, ಬಾಲ್ಯದ ಹಂತದಿಂದ. ಓಕೆನಾ? ಅನ್ವೇಷಣೆ ಮತ್ತು ಪ್ರಶ್ನಿಸುವಿಕೆ ಬಾಲ್ಯದ ಹಂತದಿಂದ ಪ್ರಾರಂಭವಾಗುತ್ತದೆ. ಪ್ರಶ್ನೆ 7, ಚಳಿಗಾಲದಲ್ಲಿ ಡ್ಯಾಶ್ ನೀರಿನ ಸ್ನಾನವು ಆರಾಮದಾಯಕ. ಉತ್ತರ ಏನು ಮಕ್ಕಳ? ಚಳಿಗಾಲದಲ್ಲಿ ಬಿಸಿ ನೀರಿನ ಸ್ನಾನ ಅಲ್ವಾ? ಚಳಿಗಾಲದಲ್ಲಿ ಬಿಸಿ ನೀರಿನ ಸ್ನಾನವು ಆರಾಮದಾಯಕ. ಪ್ರಶ್ನೆ 8, ನಾವು ಪ್ರಯೋಗಗಳನ್ನು ಮಾಡುವಂತಹ ಸ್ಥಳ ಯಾವುದು? ವಿಜ್ಞಾನದ ಪ್ರಯೋಗಾಲಯ. ನಾವು ಪ್ರಯೋಗಗಳನ್ನು ಮಾಡುವ ಸ್ಥಳ ವಿಜ್ಞಾನದ ಪ್ರಯೋಗಾಲಯ. ಪ್ರಶ್ನೆ 9, ವಿಜ್ಞಾನದಲ್ಲಿ ಕಲ್ಪನೆಗಳನ್ನು ಡ್ಯಾಶ್ ಮಾಡಿ ಪರೀಕ್ಷಿಸಲಾಗುತ್ತದೆ. ಉತ್ತರ ಪ್ರಯೋಗ. ವಿಜ್ಞಾನದಲ್ಲಿ ಕಲ್ಪನೆಗಳನ್ನು ಪ್ರಯೋಗ ಮಾಡಿ ಪರೀಕ್ಷಿಸಲಾಗುತ್ತದೆ. ಪ್ರಶ್ನೆ 10, ವೈಜ್ಞಾನಿಕ ವಿಧಾನವನ್ನು ಅನುಸರಿಸುವ ವ್ಯಕ್ತಿ ಡ್ಯಾಶ್ ಯಂತೆ ಕೆಲಸ ಮಾಡುತ್ತಾರೆ. ಉತ್ತರ ವಿಜ್ಞಾನಿಯಂತೆ. ವೈಜ್ಞಾನಿಕ ವಿಧಾನವನ್ನು ಅನುಸರಿಸುವ ವ್ಯಕ್ತಿ ವಿಜ್ಞಾನಿಯಂತೆ ಕೆಲಸ ಮಾಡುತ್ತಾರೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಟ್ಟು 3 ಪ್ರಶ್ನೆ ಇರುತ್ತೆ, ತಲಾ 1 ಅಂಕ ಸಿಗುತ್ತೆ. ಪ್ರಶ್ನೆ 11, ವಿಜ್ಞಾನ ಮುಖ್ಯವಾಗಿ ಯಾವುದರ ಕುರಿತಾಗಿದೆ? ಉತ್ತರ ವಿಜ್ಞಾನವು ನೈಸರ್ಗಿಕ ಜಗತ್ತನ್ನು ವೀಕ್ಷಣೆ ಮತ್ತು ಪ್ರಯೋಗಗಳ ಮೂಲಕ ಅರ್ಥ ಮಾಡಿಕೊಳ್ಳುವ ಮುಖ್ಯ ವಿಧಾನವಾಗಿದೆ. ಪ್ರಶ್ನೆ 12, ಸತ್ಯ ಮತ್ತು ಪ್ರಾಣಿಗಳನ್ನು ಏಕೆ ಗುಂಪುಗೊಳಿಸಬೇಕು? ಕಾರಣ ಕೊಡಿ. ಉತ್ತರ ಜೀವಿಗಳನ್ನು ಗುಂಪುಗೂಡಿಸುವುದರಿಂದ ಅವುಗಳ ವೈವಿಧ್ಯತೆಗಳು ಮತ್ತು ಸಾಮ್ಯತೆಗಳ ಅಧ್ಯಯನವನ್ನು ಸುಲಭವಾಗಿ ಮಾಡಬಹುದು. ಪ್ರಶ್ನೆ 13, ಮರದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಉತ್ತರ ಮರಗಳು ಕಠಿಣವಾದ ದಪ್ಪವಾದ ಕಂದು ಬಣ್ಣದ ಕಾಂಡವನ್ನು ಹೊಂದಿರುತ್ತದೆ. ರೆಂಬೆಗಳು ವಿಶಿಷ್ಟವಾದ ಖಂಡದ ಮೇಲಿನ ಭಾಗದಲ್ಲಿ ನೆಲದಿಂದ ಎತ್ತರದಲ್ಲಿ ಪ್ರಾರಂಭವಾಗುತ್ತವೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆ ಇರುತ್ತೆ, ತಲಾ 2 ಅಂಕ ಸಿಗುತ್ತೆ ನಿಮಗೆ. ಪ್ರಶ್ನೆ 14ರಲ್ಲಿ ಭೂಮಿಯನ್ನು ವಿಶೇಷ ಗ್ರಹ ಎಂದು ಏಕೆ ಪರಿಗಣಿಸಲಾಗುತ್ತದೆ? ಉತ್ತರ ಭೂಮಿಯು ವಿಶೇಷವಾದ ಗ್ರಹವಾಗಿದೆ, ಏಕೆಂದರೆ ಇದುವರೆಗೂ ಜೀವಿಗಳು ಕಂಡುಬಂದ ಏಕೈಕ ಗ್ರಹವೇ ಇದಾಗಿದೆ. ಇಲ್ಲಿ ಉಸಿರಾಟಕ್ಕೆ ಗಾಳಿ, ಕುಡಿಯಲು ನೀರು ಮತ್ತು ಜೀವಿಗಳಿಗೆ ಬೇಕಾದ ತಾಪಮಾನವಿದೆ. ಸಸ್ಯಗಳು, ಪ್ರಾಣಿಗಳು ಮತ್ತು ಮನುಷ್ಯರು ಬದುಕಲು ಬೇಕಾದ ಎಲ್ಲ ಅಂಶಗಳು ಇಲ್ಲಿವೆ. ಆದ್ದರಿಂದ ಭೂಮಿ ಒಂದು ಅತ್ಯಂತ ವಿಶಿಷ್ಟವಾದ ಗ್ರಹವಾಗಿದೆ. ಪ್ರಶ್ನೆ 15, ತಾಯಿ ಬೇರು ಮತ್ತು ತಂತು ಬೇರುಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ.
ಉತ್ತರವನ್ನು ನೋಡಿ ಮಕ್ಕಳ. ನಿಮ್ಮ ಎಡಭಾಗಕ್ಕೆ ಇರುವಂಥದ್ದು ತಾಯಿ ಬೇರು, ಬಲಭಾಗದಲ್ಲಿರುವಂಥದ್ದು ತಂತು ಬೇರು ಅಲ್ವಾ. ಮೊದಲನೇದಾಗಿ ತಾಯಿ ಬೇರು ಒಂದು ಪ್ರಧಾನ ಬೇರನ್ನು ಹೊಂದಿದ್ದು ಪಕ್ಕದಲ್ಲಿ ಪಾರ್ಶ್ವ ಬೇರುಗಳನ್ನು ಹೊಂದಿರುತ್ತದೆ. ಆದರೆ ತಂತು ಬೇರು ಪ್ರಧಾನ ಬೇರನ್ನು ಹೊಂದಿರುವುದಿಲ್ಲ. ಎರಡನೇದಾಗಿ ಈ ರೀತಿಯ ಬೇರು ಸಾಮಾನ್ಯವಾಗಿ ದ್ವಿದಳ ಧಾನ್ಯದ ಸಸ್ಯಗಳಲ್ಲಿ ಕಂಡುಬರುತ್ತದೆ. ತಂತು ಬೇರಿನಲ್ಲಿ ಸಾಮಾನ್ಯವಾಗಿ ಏಕದಳ ಧಾನ್ಯ ಸಸ್ಯಗಳಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ, 3 ಅಂಕ ಸಿಗುತ್ತೆ. ಪ್ರಶ್ನೆ 16ರಲ್ಲಿ ತಾಯಿ ಬೇರು ಮತ್ತು ತಂತು ಬೇರು ವ್ಯವಸ್ಥೆಗಳ ಚಿತ್ರಗಳನ್ನು ಬಿಡಿಸಿ. ನೋಡಿ ಮಕ್ಕಳ, ಇಲ್ಲಿ ತಾಯಿ ಬೇರು ಅಂತಂದರೆ ಟ್ಯಾಪ್ ರೂಟ್ ಅಂತ ಹೇಳ್ತೀವಿ, ತಂತು ಬೇರು ಅಂತ ಹೇಳಿದ್ರೆ ಫೈಬ್ರಸ್ ರೂಟ್ ಅಂತ ಹೇಳ್ತೀವಿ. ಇದು ಇದರ ಚಿತ್ರವಾಗಿದೆ. ಸಿಂಪಲ್ಲಾಗಿ ನೀವು ಬಿಡಿಸೋದನ್ನು ಕಲಿತು ಅಭ್ಯಾಸ ಮಾಡಿ ಎಕ್ಸಾಮ್ನಲ್ಲಿ ಬಿಡಿಸ್ಬೋದು ಮಕ್ಕಳ. ತುಂಬ ಈಸಿ ಅನಿಸುತ್ತೆ ಬರಿತಾ. ಓಕೆನಾ ಮಕ್ಕಳ. ಇಲ್ಲಿಗೆ 6ನೇ ತರಗತಿಯ ವಿಜ್ಞಾನದಲ್ಲಿ FA1ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.